ಹೆಲೋ ಗೈಸ್, ಸ್ವಾಗತ ಟು ಎಪಿಸೋಡ್ 3 ಆಫ್ ಹೌ ಟು ಚೂಸ್ ಎ ಪರ್ಫೆಕ್ಟ್ ಬೈಕ್ ಫಾರ್ ಯು. ಸೊ ಸ್ಕೂಟರ್ಸ್ ಅಂದ್ರೆ ಏನು, ಮತ್ತೆ ಈ ಸ್ಕೂಟರ್ಸ್ ನ ಯಾರು ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ತಿಳ್ಕೊಡೋಣ. ಸೊ ಸ್ಕೂಟರ್ಸ್ ಅಂದ್ರೆ ನೀವು ಯೂಶಲಿ ನೋಡಿರ್ಬೋದು ರೋಡ್ಸ್ ಅಲ್ಲೆಲ್ಲ. ಸೊ ಅದ್ರಲ್ಲಿ ಏನಿರುತ್ತೆ ಅಂದ್ರೆ ಗೇರ್ ಸಿಸ್ಟಮ್ ಆಗ್ಲಿ, ಕ್ಲಚ್ ಸಿಸ್ಟಮ್ ಅವೆಲ್ಲ ಏನು ಇರಲ್ಲ. ಸೊ ನಿಮಗೆ ಬ್ರೇಕ್ ಇರುತ್ತೆ, ಆಕ್ಸಿಲರೇಟರ್ ಇರುತ್ತೆ, ಅಂಡ್ ನಿಮಗೇನ ತುಂಬಾ ಜಾಸ್ತಿ ಸ್ಪೇಸ್ ಇರುತ್ತೆ. ಅಂದ್ರೆ ಲೈಕ್ ನೀವು ಕಾಲ್ ಇರುತ್ತಲ್ಲ, ಅಲ್ಲಿ ಸ್ಪೇಸ್ ಇರುತ್ತೆ. ಸೊ ಚಿಕ್ಕ ಪುಟ್ಟ ನಿಮ್ದು ಗೂಡ್ಸ್ ಆಗ್ಲಿ, ಏನಾದ್ರು ಲಗೇಜ್ ಇರ್ಲಿ, ಅದನ್ನ ನೀವು ಕ್ಯಾರಿ ಮಾಡಬಹುದು. ಈ ಸ್ಕೂಟೀಸ್ ಅಲ್ಲಿ ಸ್ಪೇಸ್ ಕೂಡ ಇರುತ್ತೆ ಸೀಟ್ ಕೆಳಗೆ. ಸೊ ಅಲ್ಲೂ ನೀವು ನಿಮ್ ಥಿಂಗ್ಸ್ ನ ಎಲ್ಲ ಕ್ಯಾರಿ ಮಾಡಬಹುದು. ಅಂಡ್ ಸ್ಕೂಟರ್ ಇನ್ನೊಂದು ಏನಂದ್ರೆ ಇದರಲ್ಲಿ ನಿಮಗೆ ಮೈಲೇಜ್ ಎಲ್ಲಾನು ಚೆನ್ನಾಗಿ ಬರುತ್ತೆ. ಸೊ ಮೇನ್ಲಿ ಸ್ಕೂಟರ್ಸ್ ಯಾರು ತಗೋಬೇಕಂದ್ರೆ, ಈಗ ನೀವು ಟ್ರಾಫಿಕ್ ಅಲ್ಲೆಲ್ಲ ಓಡಾಡಿದಿರುತ್ತೆ ಜಾಸ್ತಿ ಸಿಟಿಲಿ. ಸೊ ಅಂತ ಟೈಮಲ್ಲಿ ನೀವು ಗೇರ್ ನಿಮಗೆ ಪದೇ ಪದೇ ಹಾಕೋದು ಇಷ್ಟ ಆಗಲ್ಲ, ಅಥವಾ ನಿಮಗೆ ಇರಿಟೇಷನ್ ಆಗುತ್ತೆ, ಆರ್ ನಿಮಗೆ ರಿಲ್ಯಾಕ್ಸಿಂಗ್ ಇರಬೇಕು, ನಿಮ್ ಕಾಲಿಗೆ ಏನೋ ಸ್ಟ್ರೆಸ್ ಬೀಳಬಾರ್ದು, ನೀವು ಆರಾಮಾಗಿ ಕುಂತಿರ್ಬೇಕು ಅಂತವ್ರು ಸ್ಕೂಟರ್ ತಗೊಬಹುದು. ಮತ್ತೆ ಈ ಆಫೀಸಿಗೆ ಕೆಲಸ ಮಾಡೋರು ಅಂಡ್ ಸ್ಟೂಡೆಂಟ್ಸ್ ಅವರೆಲ್ಲ ಡೈಲಿ ಓಡಾಡಬೇಕು, ಅವರು ಸ್ವಲ್ಪ ಏನಾದ್ರು ಲಗೇಜ್ ಇರುತ್ತೆ ಅದನ್ನು ಕ್ಯಾರಿ ಮಾಡಬೇಕು ಚಿಕ್ಕ ಪುಟ್ಟದು. ಸೊ ಅಂತವ್ರಿಗೆಲ್ಲ ಈ ಸ್ಕೂಟರ್ಸ್ ತುಂಬಾ ಜಾಸ್ತಿ ಸೂಟ್ ಆಗುತ್ತೆ. ಈಗ ಜಾಸ್ತಿ ಮೈಲೇಜ್ ಬರುತ್ತೆ, ಅದು ಒಂದು ಪ್ಲಸ್ ಪಾಯಿಂಟ್ ಇರುತ್ತೆ. ಸೊ ಅಂತವ್ರು ಇರೋದನ್ನ ಸ್ಕೂಟರ್ ನ ಕನ್ಸಿಡರ್ ಮಾಡಬಹುದು. ಈ ಸ್ಕೂಟರ್ ಜೊತೆಗೆ ನಾನು ಇನ್ಕ್ಲೂಡ್ ಮಾಡ್ತೀನಿ ಎಲೆಕ್ಟ್ರಿಕ್ ಸ್ಕೂಟರ್ಸ್. ನಿಮಗೆ ಪೆಟ್ರೋಲಿನ ಖರ್ಚಾಗ್ಲಿ ಅವೆಲ್ಲ ಜಾಸ್ತಿ ಬೀಳಬಾರ್ದು ಅಂದ್ರೆ ನೀವು ಎಲೆಕ್ಟ್ರಿಕ್ ಸ್ಕೂಟರ್ಸ್ ತಗೊಂತೀರಾ. ಸೊ ಬೇಸಿಕಲಿ ನೀವು ಚಾರ್ಜ್ ಮಾಡ್ತೀರಾ ಮನೇಲೆ, ಸೊ ಜಾಸ್ತಿ ಅದೇನು ಕನ್ಸ್ಯೂಮ್ ಮಾಡಲ್ಲ ನಿಮ್ದು ಕಾಸ್ಟ್ ನ. ಸೇಮ್ ಸ್ಕೂಟರ್ ಹೇಗಿರುತ್ತೆ ಹಾಗೆ ಈ ಸ್ಕೂಟರ್ ಇರುತ್ತೆ. ಒಂದು ದೊಡ್ಡ ಡಿಫರೆನ್ಸ್ ಏನಂದ್ರೆ ಇದ್ರಲ್ಲಿ ನೀವು ಪೆಟ್ರೋಲ್ ಹಾಕ್ಸ್ತೀರಾ, ಅದ್ರಲ್ಲಿ ನೀವು ಒಂದು ಎಲೆಕ್ಟ್ರಿಕ್ ಚಾರ್ಜ್ ಆಗುತ್ತೆ. ಅಂಡ್ ಇನ್ನೊಬ್ರು ವ್ಯಕ್ತಿದು ಬಜೆಟ್ ಕಮ್ಮಿ ಇದ್ರು ಕೂಡ ಅವ್ರು ಸ್ಕೂಟರ್ಸ್ ಮತ್ತೆ ಈ ಸ್ಕೂಟರ್ಸ್ ನ ಪರ್ಚೇಸ್ ಮಾಡಬಹುದು. ಸೊ ಈ ವಿಡಿಯೋದಲ್ಲಿ ಇಷ್ಟೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ.